ಇದೊಂದು ಗಾದೆ ಮಾತು. ಆಳಾಗಿ ದುಡಿ ಅರಸನಾಗಿ ಉಣ್ಣು. ಈ ಗಾದೆಯ ಅರ್ಥ ಯಾವುದೇ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮತ್ತು ಶ್ರಮಪಟ್ಟು ಮಾಡಿದರೆ ಅದರ ಉತ್ತಮ ಫಲವನ್ನು ಖಂಡಿತವಾಗಿ ಪಡೆಯಬಹುದು ಎಂಬುದು. ಜೀವನದಲ್ಲಿ ಯಶಸ್ಸು ಪಡೆಯಲು ಕೇವಲ ಆಸೆಪಟ್ಟರೆ ಸಾಲದು. ನಮ್ಮ ಗುರಿಯನ್ನು ಸಾಧಿಸಲು ಪರಿಶ್ರಮ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಅಗತ್ಯ. ರೈತನು ಬಿಸಿಲು ಮಳೆ ಎನ್ನದೆ ಹೊಲದಲ್ಲಿ ದುಡಿದು ಬೆಳೆ ಬೆಳೆಯುತ್ತಾನೆ. ನಂತರ ಆ ಬೆಳೆಯ ಫಲವನ್ನು ಸಂತೋಷದಿಂದ ಪಡೆಯುತ್ತಾನೆ. ಅದೇ ರೀತಿ ವಿದ್ಯಾರ್ಥಿಯು ಶ್ರದ್ಧೆಯಿಂದ ಓದಿ ಪರಿಶ್ರಮ ಪಟ್ಟರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಆಳಾಗಿ ದುಡಿ ಎಂದರೆ ಕೆಲಸವನ್ನು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಮತ್ತು ಆಸಕ್ತಿಯಿಂದ ಮಾಡಬೇಕು ಎಂಬ ಅರ್ಥ. ಅರಸನಾಗಿ ಉಣ್ಣು ಎಂದರೆ ದುಡಿಮೆಯ ಫಲವನ್ನು ಸಂತೋಷದಿಂದ ಮತ್ತು ಗೌರವದಿಂದ ಅನುಭವಿಸಬೇಕು ಎಂಬ ಅರ್ಥ. ಆದ್ದರಿಂದ ಜೀವನದಲ್ಲಿ ಸುಖ, ಸಂತೋಷ ಮತ್ತು ಯಶಸ್ಸು ಬೇಕಾದರೆ ಮೊದಲು ಪ್ರಾಮಾಣಿಕವಾಗಿ ದುಡಿಯಬೇಕು. ಪರಿಶ್ರಮದಿಂದ ಗಳಿಸಿದ ಯಶಸ್ಸು ಯಾವಾಗಲೂ ಹೆಮ್ಮೆ, ಸಂತೋಷ ಮತ್ತು ತೃಪ್ತಿಯನ್ನು ನೀಡುತ್ತದೆ. ನೀತಿ: ಪರಿಶ್ರಮವೇ ಯಶಸ್ಸಿನ ಮೂಲ. ಇಂದು ಶ್ರಮಿಸಿದರೆ ನಾಳೆ ಇದರ ಫಲವನ್ನು ಸಂತೋಷದಿಂದ ಅನುಭವಿಸಬಹುದು, ಅಲ್ಲವೇ?